ದರ್ಶನ್ ಆಪ್ತರು ಆಸ್ಪತ್ರೆಗೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ದಾರಲ್ಲ, ಅಲ್ಲಿಗೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಬಿಜಿಎಸ್ ಆಸ್ಪತ್ರೆಯ ಮುಂದೆ ಫೋಟೋ ಹಿಡಿದು ಇನ್ನೊಂದು ಕಡೆಗೆ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಅವ್ರ ಸಂಭ್ರಮಕ್ಕೆ ಪಾರವೇ ಇಲ್ಲ. ನೋಡಿ, ಅವರ ಹೀರೋ ಈಗ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರೋದು ಅವರಿಗೆ. ಆದ್ರೆ ಅಭಿಮಾನಿಗಳಿಗೆ ಹೆಂಗೆ ಅಂತ ಹೇಳಿದ್ರೆ ಅವ್ರಿಗೆ ಪೂರ್ತಿ ವಿಚಾರ ಗೊತ್ತಿರಲ್ಲ. ಅವ್ರು ಜಾಮೀನು ಅಂದ್ರೆ ಪರ್ಮನೆಂಟ್ ಜಾಮೀನು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಇನ್ನೂ ಈ ಪ್ರಕರಣದಲ್ಲಿ ದೋಷ ಮುಕ್ತರಾಗಿಲ್ಲ. ಟ್ರಯಲ್ ನಡಿಬೇಕು, ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕು, ಆಮೇಲೆ ಅವೆಲ್ಲ. ಬಟ್ ಖುಷಿ ಪಡ್ತಾ ಇದ್ದಾರೆ. ಅಖಿಲ ಕರ್ನಾಟಕ ಚಾಲೆಂಜ್ ದರ್ಶನ್ ಬಳಗಕ್ಕೆ ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್ ನಮ್ಗೆಲ್ಲ ದೇವರು. ನಮ್ಮ ಬಾಸ್ ಚಾಲೆಂಜಿಂಗ್ ಸ್ಟಾರ್ ನಮ್ಗೆಲ್ಲ ದೇವರು. ಎಷ್ಟು 5 ಅಂತಂದು ಹೇಳಿ. ಗಮನಿಸ್ತಾ ಇದ್ದೀರಾ, ಅಭಿಮಾನಿಗಳು ಖುಷಿ ಪಡ್ತಾ ಇರುವಂತಹ ರೀತಿ. ಪಾಪ ವೆಯ್ಟ್ ಮಾಡ್ತಾ ಇದ್ರು ಈ ಗಳಿಗೆಗೋಸ್ಕರ. ಅವ್ರಿಗಂತೂ ಖುಷಿ ಸುದ್ದಿ ಸಿಕ್ಕೇ ಇರಲಿಲ್ಲ. ಯಾವಾಗ್ಲೂ ಕೂಡ ದರ್ಶನ್ ಹಿಯರಿಂಗ್ ಅಂದಾಗ್ಲೂ ಕೂಡ, ಬೇಲ್ ಹಿಯರಿಂಗ್ ಇದೆ ಅಥವಾ ಕೇಸಿಗೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ ಇದೆ ಅಂತಾಗ್ಲೂ ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ರು. ಈ 6-7 ಮಂತ್ಸ್ ಅಂತೂ ಅವ್ರು ಖುಷಿ ಪಡೋದಕ್ಕಾಗಿರ್ಲಿಲ್ಲ ಮುಕ್ತವಾಗಿ. ಮೊನ್ನೆ ಮೆಡಿಕಲ್ ಬೇಲ್ ಸಿಕ್ಕಿದ್ರು ಕೂಡ ಅವ್ರಿಗೆ ಏನು ಹೇಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಫೈನಲಿ ಆಸ್ಪತ್ರೆ ಮುಂದೆ ಬಂದು ತಮ್ಮ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ. ಕುಂಬಳಕಾಯಿ ಹೊಡಿತಾ ಇದ್ದಾರೆ, ಕೈಯಲ್ಲಿ ಫೋಟೋ ಹಿಡ್ಕೊಂಡಿದ್ದಾರೆ. ಆಮೇಲೆ ಈ ಕ್ಷಣಕ್ಕೆ ವೆಯ್ಟ್ ಮಾಡ್ತಾ ಇದ್ದ ಹಾಗೆ ಪೂರ್ವ ಸಿದ್ಧತೆ ಮಾಡ್ಕೊಂಡು ಬಂದ ಹಾಗೆ ಕಾಣಿಸ್ತಾ ಇದೆ. ಖುಷಿ ಪಡ್ಬೋದು, ಅದರಲ್ಲೇನಿಲ್ಲ. ಆದರೆ ಒಂದಂತೂ ಗಮನದಲ್ಲಿ ಇಟ್ಕೊಳ್ಬೇಕು, ವಿಪರೀತ ಖುಷಿ ಪಡುವಂತಹ ವಿಚಾರನೂ ಏನೂ ಇಲ್ಲ. ಕಾರಣ ದೋಷ ಮುಕ್ತರಲ್ಲ ಈ ಪ್ರಕರಣದಲ್ಲಿ. ಕ್ಲೀನ್ ಚಿಟ್ ಸಿಕ್ಕಿಲ್ಲ ಅವ್ರಿಗೆ ಇನ್ನೂ ಕೂಡ. ಅವ್ರ ಮೇಲೆ ಇನ್ನೂ ಹಾಗೆ ಇದೆ ಅವ್ರ ಮೇಲೆ ಇರುವಂತಹ ಆರೋಪ. ಒಂದ್ಸತಿ ಟ್ರಯಲ್ ಡೇಟ್ ಫಿಕ್ಸ್ ಆಗುತ್ತೆ, ಅದು ಫಾಸ್ಟ್ ಟ್ರ್ಯಾಕ್ ಅಥವಾ ರೆಗ್ಯುಲರ್ ಕೋರ್ಟ್ ಅನ್ನೋದು ಗೊತ್ತಾಗಬೇಕು, ಒಂದು ವಿಚಾರ. ಎರಡನೇದು ಕ್ರಾಸ್ ಎಕ್ಸಾಮಿನೇಷನ್ ಬರುತ್ತೆ, ಪಾರ್ಟಿ ಸವಾಲ್ ಅಂತ. ಅದರಲ್ಲಿ ಇವ್ರ ಪಾತ್ರದ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ಬರುತ್ತೆ ಆಚೆ. ಸೊ ಅದೆಲ್ಲ ಎಕ್ಸಾಮಿನೇಷನ್ ಆಗಿ ಇವ್ರ ಪಾತ್ರ ಇದೆಯೋ ಇಲ್ವೋ ಅನ್ನೋದನ್ನ ಕೋರ್ಟ್ ಇನ್ನೂ ಜಡ್ಜ್ಮೆಂಟ್ ಅನ್ನು ಕೊಟ್ಟಿಲ್ಲ. ಟು ಅರ್ಲಿ ಟು ಸೆಲೆಬ್ರೇಟ್, ವೆರಿ ವೆರಿ ಅರ್ಲಿ ಟು ಸೆಲೆಬ್ರೇಟ್. ಆದರೂ ಸೆಲೆಬ್ರೇಷನ್ ಆಗ್ತಾ ಇದೆ.